ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಶುದೀಪು ಲೈಫ್ ಸ್ಟೈಲ್ ವ್ಲಾಗ್ಸ್. ನಾನು ತುಂಬ ದಿನ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇಷ್ಟು ದಿನ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಸ್ವಲ್ಪ ಕೆಲಸ ಇತ್ತು, ಅದರಿಂದ ಬ್ಯುಸಿ ಆಗಿಬಿಟ್ಟಿದೆ. ವ್ಲಾಗ್ಸ್ ವೀಡಿಯೋಸ್ ಯಾವುದೂ ಮಾಡ್ಕೊಂಡಿಲ್ಲ. ಇವತ್ತಿಂದ ನಾನು ಮತ್ತೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದಾಗೆ ಇವತ್ತು ಯುಗಾದಿ ಹಬ್ಬ. ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಯುಗಾದಿ ಹಬ್ಬಕ್ಕೆ ಬಂದು ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಇವತ್ತು ಯುಗಾದಿ ಹಬ್ಬ ನಾನು ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ, ಹೇಗಿರುತ್ತೆ ಏನು ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ. ಸೊ ಇವತ್ತು ಹೇಗಿರುತ್ತೆ ಡೇ, ಏನಾಗುತ್ತೆ ಎಲ್ಲ ವಿಡಿಯೋ ಮಾಡಿ ತೋರಿಸ್ತೀನಿ, ಬನ್ನಿ. ಇದು ಹೊಸ ರೋಡ್ ಫ್ಲೈಓವರು. ಸೊ ಫೈನಲಿ ಆನೇಕಲ್ಗೆ ಎಂಟ್ರಿ ಆದ್ವಿ ನಾವೀಗ. ನೆಕ್ಸ್ಟ್ ಹಾಗೆ ಬೇಕ್ರಿಗೆ ಬಂದ್ವಿ. ಸ್ವಲ್ಪ 7up ಐಸ್ ಕ್ರೀಮು, ಸ್ವೀಟ್ಸು ಅದೆಲ್ಲ ತೊಗೊಳೋಣ ಅಂತ. ನಮ್ಮ ಮನೆಗೆ ರೀಚ್ ಆಗಿದೆ ಇವಾಗ. ನಮ್ಮಮ್ಮ ಫುಲ್ ರಂಗೋಲಿ ಎಲ್ಲ ಬಿಟ್ಟು ಮನೆಗೆ ತೋರಣ ಮತ್ತು ಮಾವಿನಕಾಯಿ ಮತ್ತು ಬೇವಿನ ಎಲೆ ಎಲ್ಲ ಹಾಕಿ ಡೆಕೋರೇಷನ್ ಮಾಡಿದರು. ಪೂಜೆ ಎಲ್ಲ ಮಾಡಿಬಿಟ್ಟಿದ್ರು. ಎಂಟ್ರೆನ್ಸಲ್ಲಿ ನೋಡಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಮತ್ತು ಬೇವು ಬೆಲ್ಲ ಇತ್ತು. ಸೊ ನಾನು ನಮ್ಮ ಹಸ್ಬೆಂಡ್ ಹೋಗಿದ್ವಲ್ಲ, ಸೊ ತೊಗೊಳ್ತಾ ಇದ್ವಿ. ಬೇವು ಬೆಲ್ಲ ಅಂದರೆ ಸಿಹಿ ಕಹಿ, ಲೈಫಲ್ಲಿ ನ್ಯೂ ಇಯರ್ ಅಲ್ವಾ ನಮಗೆ ಯುಗಾದಿ. ಸೊ ಒಬ್ಬಟ್ಟೆಲ್ಲ ಮಾಡಿದ್ದಾರೆ, ಮಾಡಿ ಎಲ್ಲ ರೆಡಿ ಮಾಡಿದರು ನಾವು ಬರ್ತೀವಿ ಅಂತ. ಇನ್ನೂ ಇತ್ತು. ಸೊ ಹಂಗೆ ಒಬ್ಬಟ್ಟು ಮಾಡ್ತಾ ಇದ್ದಾರೆ, ಬಿಸಿ ಬಿಸಿ ಒಬ್ಬಟ್ಟು. ಮನೇಲಿ ಫುಲ್ ಸೆಕೆ ಆಗ್ತಾಯಿತ್ತು ಅಂತ ನಾನು ಹಾಗೆ ಆಚೆ ಬಂದೆ. ಸಿಕ್ಕಾಪಟ್ಟೆ ಬಿಸಿಲಿದೆ, ಹೋಗಿ ಬರೋಷ್ಟ್ರಲ್ಲಿ ಸಾಕಾಗೋಯ್ತು. ತುಂಬಾ ಬಿಸಿಲಿತ್ತು, ಫುಲ್ಲು ಸೆಕೆ, ಫೇಸ್ ಎಲ್ಲ ಟ್ಯಾನ್ ಆಗಿಬಿಟ್ಟಿತ್ತು. ಹಾಗೆ ಮಧ್ಯಾಹ್ನ ಆಗಿತ್ತು. ಸರಿ ಊಟ ಮಾಡೋಣ ಅಂತ ನಮ್ಮ ಊಟ ಮಾಡಿ ಅಂತ ಹೇಳಿದ್ರು. ಒಬ್ಬಟ್ಟು ಅದೆಲ್ಲ ಹಾಕ್ಕೊಳ್ತಾ ಇದ್ದೀವಿ. ಒಬ್ಬಟ್ಟಿಗೆ ನಮ್ಮಮ್ಮ ಇದು ಪಾನಕ ಮಾಡಿದರು. ಸೊ ತುಂಬ ಚೆನ್ನಾಗಿತ್ತು. ನಾನು ನಮ್ಮ ಹಸ್ಬೆಂಡ್ಗೆ ಹಾಕ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಒಬ್ಬಟ್ಟು ಸಾರು, ಅನ್ನ ಮತ್ತು ಉದ್ದಿನವಡೆ ಮಾಡಿದರು. ಉದ್ದಿನವಡೆ ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಮತ್ತು ಹೆಸರುಬೇಳೆ ಇತ್ತು, ಅದೆಲ್ಲ ನಾನೇನು ಹಾಕ್ಕೊಂಡಿಲ್ಲ. ಇಷ್ಟೇ ಸಾಕಾಯ್ತು ನನಗೆ. ಮಧ್ಯಾಹ್ನ ಊಟ ಮಾಡಿದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ವಿಡಿಯೋ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ತಮ್ಮ ಗೇಮ್ ಮಾಡ್ತಾ ಇದ್ದಾನೆ, ಅವ್ನ ಮುಖ ತೋರಿಸಲ್ಲ. ಸೊ ಇವಾಗ ಆಚೆ ಹೋಗಬೇಕು. ಸೊ ಹೋಗೋಣ. ಹಾಯ್ ಫ್ರೆಂಡ್ಸ್, ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಹೊಸ್ತಾಡ್ಕು ನಮ್ಮನೇಲಿ ಬಿರಿಯಾನಿ ಅದೆಲ್ಲ ಮಾಡಿದ್ದಾರೆ. ನಾನು ನಾನ್ ವೆಜ್ ತಿನ್ನಲ್ಲ, ಸೊ ವೆಜ್ ತಿನ್ನೋದು. ಸೊ ಅದಕ್ಕೆ ನೋಡಿ ಪೂರಿ ಸಾಗು ಮಾಡಿಕೊಟ್ಟಿದ್ದಾರೆ ನಮ್ಮಮ್ಮ. ಸೊ ಅದನ್ನ ಇವಾಗ ತಿಂತಾ ಇದ್ದೀನಿ. ನಿಮ್ಮ ಹೊಸ್ತಾಡ್ಕೆ ನೀವೇನೇನೆಲ್ಲ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನಾನು ಸೊ ಹಾಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಹೊಸ್ತಾಡೋ ದಿವಸ ನಮ್ಮ ಮನೇಲಿ ಬೆಳಗ್ಗೆನೇ ನಮ್ಮ ಮಟನ್ ಬಿರಿಯಾನಿ ಮತ್ತು ಮಟನ್ ಸಾಂಬಾರೆಲ್ಲ ಮಾಡಿ ಬೆಳಗ್ಗೆನೇ ರೆಡಿ ಮಾಡಿಬಿಟ್ಟಿದ್ರು ಎಲ್ಲನೂ. ನಮ್ಮಪ್ಪ, ನಮ್ಮಮ್ಮ, ನಮ್ಮ ಹಸ್ಬೆಂಡು, ನನ್ನ ತಮ್ಮ ಎಲ್ಲ ತಿಂತಾರೆ, ಅವ್ರಿಗೋಸ್ಕರ ಇಷ್ಟೆಲ್ಲ ಮಾಡಿದರು. ಮತ್ತು ಮಧ್ಯಾಹ್ನ ನನ್ನ ತಂಗಿ, ನನ್ನ ತಮ್ಮ ಎಲ್ಲ ಬಂದಿರು. ಇವನು ಗೇಮ್ಸ್ ಆಡ್ತಾಯಿದ್ವಿ. ಬೋರ್ ಆಗ್ತಾಯಿತ್ತು ಅಂತ ಹಬ್ಬದ ದಿವಸ. ಸೊ ಬೋರ್ ಆಗ್ತಾಯಿತ್ತಲ್ವ, ಹಾಗೆ ಆಡ್ತಾಯಿದ್ವಿ. ಸೊ ನೆಕ್ಸ್ಟ್ ಇಲ್ಲಿ ನಮ್ಮಮ್ಮ ನೆಕ್ಸ್ಟ್ ಡೇ ಇದು ಶಾವಿಗೆ ಮಾಡ್ತಾಯಿದ್ರು. ನಾನು ನೆನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಹಾಗೆ ಇವತ್ತು ಮಾಡ್ತಾಯಿದ್ದೀನಿ. ಶಾವಿಗೆ ಮಾಡಿದ್ರು ನೆಕ್ಸ್ಟ್ ಡೇ. ಸೊ ಅದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ನಿಮ್ಗೆ ಯಾರ್ಯಾರಿಗೆಲ್ಲ ಗೊತ್ತು, ಯಾರ್ಯಾರೆಲ್ಲ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಸೊ ನಾನು ಅದನ್ನು ಮೇಲ್ಗಡೆ ಇಟ್ಕೊಂಡು ತಿರುಗಿಸ್ತಾ ಇದ್ದೀನಿ ನೋಡಿ. ಸೊ ನೋಡಿ ಈ ಥರ ಬಂದಿತ್ತು. ನಾನು ಇರಲಿಲ್ಲ ವೈಟ್ ಕಲರ್ ಶಾವಿಗೆ ಮಾಡೋವಾಗ. ಸೊ ಅದನ್ನು ಹಾಗೆ ವೀಡಿಯೋ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಯಾರ್ಯಾರೆಲ್ಲ ತಿಂದಿರಾ ಹೇಳಿ.
ಮತ್ತು ಅದ್ರ ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ರಿಟರ್ನ್ ಹೊರಡ್ತಾ ಇದ್ದೀವಿ. ಸೊ ಹಬ್ಬ ಇತ್ತು, 3 ಡೇಸ್ ಅಮ್ಮ ಮನೆಯಲ್ಲೇ ಇದ್ದೆ, ಚೆನ್ನಾಗಿ ತಿಂದ್ಕೊಂಡು ರೆಸ್ಟ್ ಮಾಡಿಕೊಂಡು ಇದ್ದೆ. ಸೊ ನಮ್ಮ ಮನೆಗೆ ಹೋದರೆ ಹಾಗೆ ಅಲ್ವಾ, ಏನು ಕೆಲಸ ಮಾಡಲ್ಲ, ಏನಿಲ್ಲ, ತಿನ್ನೋದು ರೆಸ್ಟ್ ಮಾಡೋದು ಅಷ್ಟೇ. ನಾನು ತುಂಬ ರೆಸ್ಟ್ ಮಾಡ್ಕೊಂಡು ಬಂದೆ. ಇವಾಗ ಮತ್ತೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ, ಮತ್ತೆ ಬೆಂಗಳೂರು ರೂಟೀನ್ ಸ್ಟಾರ್ಟ್. ಮತ್ತು 2 ಡೇಸ್ ಆದಮೇಲೆ ಮತ್ತೆ ನಾನು ಆನೇಕಲ್ ಬರಬೇಕು. ಸೊ ಏನಕ್ಕೆ ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಮತ್ತು ಯಾರಿಗೆಲ್ಲ ಈ ಯುಗಾದಿ ಹಬ್ಬದ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.